ಇವತ್ತು ಕಾರ್ಮಿಕರ ದಿನಾಚರಣೆ. ಕಾಂಗ್ರೆಸ್ ಕಚೇರಿಯಲ್ಲೂ ಕಾರ್ಮಿಕರ ದಿನಾಚರಣೆಯನ್ನ ಅದ್ಧೂರಿಯಾಗಿ ಆಚರಿಸಲಾಯಿತು. ಕೆಪಿಸಿಸಿ ಕಾರ್ಮಿಕ ವಿಭಾಗದ ರಾಜ್ಯಾಧ್ಯಕ್ಷರಾದ ಪುಟ್ಟಸ್ವಾಮಿ ಗೌಡರ ನಾಯಕತ್ವದಲ್ಲಿ ನಡೆದ ಸಮಾರಂಭದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಸಿಎಂ ಹಾಗೂ ಡಿಸಿಎಂ ಕಾರ್ಮಿಕರಿಗಾಗಿ ಕಾಂಗ್ರೆಸ್ ಸರ್ಕಾರ ಹಲವು ಯೋಜನೆಗಳನ್ನ ಜಾರಿ ಮಾಡಿದೆ ಅಂದ್ರು. ಇನ್ನು ಸಮಾರಂಭದಲ್ಲಿ ಕಾರ್ಮಿಕರಿಗಾಗಿ ಶ್ರಮಿಸಿದ ಹಲವರನ್ನ ಸನ್ಮಾನಿಸಲಾಯಿತು. ಜಿ ಕನ್ನಡ ನ್ಯೂಸ್ನ ಪ್ರಧಾನ ಸಂಪಾದಕರಾದ ಎಸ್ ರವಿಗೌಡ ಹಾಗೂ ಉದ್ಯಮಿ ಇಕ್ಬಾಲ್ ಕಾವೂರ್ ಸಹ ಸನ್ಮಾನಕ್ಕೆ ಭಾಜನರಾದರು. ಭಾರತದ ಅಂಬೇಸಿ ಜೊತೆಗೆ ಮಾತಾಡಿ ಅವರಿಗೆ ಸಹಾಯ ಮತ್ತು ರಕ್ಷಣೆ ಕೊಡುವಂತಹ ಕೆಲಸ ಸುಮಾರು 350 ಕಾರ್ಮಿಕರಿಗೆ ಉದ್ಯೋಗವನ್ನು ಕೊಟ್ಟು ಕೋವಿಡ್ ಸಂದರ್ಭ ಅವರು ಕರ್ನಾಟಕದ ಯಾರಾದರೂ ಇವರು ಇರೋದು ಸೌದಿ ಅರೇಬಿಯಾದಲ್ಲಿ ಅಥವಾ ಬೇರೆ ರಾಷ್ಟ್ರಗಳಲ್ಲಿ ಕನ್ನಡಿಗರಿಗೆ ಏನಾದರೂ ಸಮಸ್ಯೆಗಳಾದಾಗ ಕಾರ್ಮಿಕರಿಗೆ ಅವರ ಜೊತೆಯಾಗಿ ನಿಂತು ಭಾರತದ ಅಂಬೇಸಿ ಜೊತೆಗೆ ಮಾತಾಡಿ ಅವರಿಗೆ ಸಹಾಯ ಮತ್ತು ರಕ್ಷಣೆ ಕೊಡುವಂಥ ಕೆಲಸ ಸುಮಾರು 350 ಕಾರ್ಮಿಕರಿಗೆ ಉದ್ಯೋಗವನ್ನು ಕೊಟ್ಟು ಕೋವಿಡ್ ಸಂದರ್ಭದಲ್ಲಿ ಇವರು ಮತ್ತು ಇವರ ಸ್ನೇಹಿತರು ಸುಮಾರು 7 ವಿಮಾನಗಳನ್ನ ಭಾರತಕ್ಕೆ ಕಳಿಸ್ಲಿಕ್ಕೆ ಪರಿಶ್ರಮವನ್ನು ಹಾಕಿದವರು ಅವರು ಇವತ್ತಿನ ನಮ್ಮ ಸನ್ಮಾನಿತರು. ಹರಿಣಿ ಮೇಡಮ್, ಹಾಗೆ ಸಚಿನ್ ಅವರು, ಇವರು ವೆಯ್ಟ್ ಲಿಫ್ಟರ್ ಅವರು, ಕಳಿಸಿ ಮೇಲ್ಗಡೆ ರೆಸ್ಲರ್ ಮತ್ತೆ ವೆಯ್ಟ್ ಲಿಫ್ಟರ್ ಅವರು, ಹಾಗೆ ನಾರಾಯಣ ಸ್ವಾಮಿ HS ಇವರು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡಿದ ಮೇಲೆ ಎಲ್ಲರೂ ಕೂಡ ಹೊಡಿರಂತೆ, ದಯವಿಟ್ಟು ಅವ್ರ ಆಸನಗಳಲ್ಲೆಲ್ಲ ಕೂತ್ಕೊಳ್ಳಿ. ಇವತ್ತು ಮೇ 1, ಹೀಗಾಗಿ ಕಾರ್ಮಿಕರ ದಿನಾಚರಣೆ. ಕಾಂಗ್ರೆಸ್ ಕಚೇರಿಯಲ್ಲೂ ಕೂಡ ಕಾರ್ಮಿಕರ ದಿನಾಚರಣೆಯನ್ನ ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು. ಕೆಪಿಸಿಸಿ ಕಾರ್ಮಿಕ ವಿಭಾಗದ ರಾಜ್ಯಾಧ್ಯಕ್ಷರಾದ ಪುಟ್ಟಸ್ವಾಮಿ ಗೌಡರ ನಾಯಕತ್ವದಲ್ಲಿ ನಡೆದ ಸಮಾರಂಭದಲ್ಲಿ ಸಿಎಂ ಇದ್ರು, ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಕರ್ನಾಟಕದ ಯಾರಾದರೂ ಇವರು ಇರೋದು ಸೌದಿ ಅರೇಬಿಯಾದಲ್ಲಿ ಅಥವಾ ಬೇರೆ ರಾಷ್ಟ್ರಗಳಲ್ಲಿ ಕನ್ನಡಿಗರಿಗೆ ಏನಾದರೂ ಸಮಸ್ಯೆಗಳಾದಾಗ ಕಾರ್ಮಿಕರಿಗೆ ಅವರ ಜೊತೆಯಾಗಿ ನಿಂತು ಭಾರತದ ಅಂಬೇಸಿ ಜೊತೆಗೆ ಮಾತಾಡಿ ಅವರಿಗೆ ಸಹಾಯ ಮತ್ತು ರಕ್ಷಣೆ ಕೊಡುವಂಥ ಕೆಲಸ ಸುಮಾರು 350 ಕಾರ್ಮಿಕರಿಗೆ ಉದ್ಯೋಗವನ್ನು ಕೊಟ್ಟು ಕೋವಿಡ್ ಸಂದರ್ಭದಲ್ಲಿ ಇವರು ಮತ್ತು ಇವರ ಸ್ನೇಹಿತರು ಸುಮಾರು 7 ವಿಮಾನಗಳನ್ನ ಭಾರತಕ್ಕೆ ಕಳಿಸ್ಲಿಕ್ಕೆ